ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, 31-1-2 ಈ 3 ದಿನಗಳು ಸಾಮಾನ್ಯ ದಿನಗಳಲ್ಲ ಅಂತ ಹಲವರು ಹೇಳ್ಬೋದು. ಆದರೆ ಈ 3 ದಿನಗಳನ್ನು ಭಯದ ದೃಷ್ಟಿಯಿಂದ ಅಲ್ಲ, ಆತ್ಮವಿಶ್ವಾಸ ಮತ್ತು ಜಾಗರೂಕತೆಯ ದೃಷ್ಟಿಯಿಂದ ನೋಡೋದು ಉತ್ತಮ. ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ನಡೆಯುವ ಸೂಚನೆಗಳು ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಗೊಂದಲ, ಕಾಯುವಿಕೆ ಮತ್ತು ಅನಿಶ್ಚಿತತೆಗೆ ನಿಧಾನವಾಗಿ ಉತ್ತರ ಸಿಗುವ ಸಮಯ ಹತ್ತಿರ ಬರಬಹುದು. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಒಂದು ಪ್ರಶ್ನೆಗೆ ಈ ದಿನಗಳಲ್ಲಿ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಶನಿದೇವರ ಬಗ್ಗೆ ಇರುವ ನಂಬಿಕೆಯ ಪ್ರಕಾರ ಅವರು ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ದೇವರು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಯೋಚನೆ ಮಾಡಿ ಇಡೋದು ಮುಖ್ಯ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಆದರೆ ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಕೆಲವರ ವರ್ತನೆ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡಿರಬಹುದು. ನೀವು ನಂಬಿದ ವ್ಯಕ್ತಿಯೇ ನಿಮ್ಮನ್ನು ಅರ್ಥ ಮಾಡಿಕೊಳ್ತಿಲ್ಲ ಎಂಬ ಭಾವನೆ ಬರಬಹುದು. ಅದೇ ಸಮಯದಲ್ಲಿ ನೀವು ಹೆಚ್ಚು ಗಮನ ಕೊಡದಿದ್ದ ಒಬ್ಬ ವ್ಯಕ್ತಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನಿಗೆ ನಿಲ್ಲುವ ಸಾಧ್ಯತೆ ಕೂಡ ಇದೆ. ಜೀವನದಲ್ಲಿ ನಿಜವಾದ ಸಂಬಂಧಗಳು ಕಷ್ಟದ ಸಮಯದಲ್ಲೇ ಗುರುತಾಗುತ್ತೆ ಎಂಬ ಮಾತನ್ನು ಈ ದಿನಗಳು ನಿಮಗೆ ನೆನಪಿಸಬಹುದು. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಹೊಸ ಹೂಡಿಕೆ, ಸಾಲ ಅಥವಾ ದೊಡ್ಡ ಖರೀದಿಗಳನ್ನು ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗುವ ಸೂಚನೆಗಳಿವೆ. ವ್ಯಾಪಾರ ಮಾಡುವವರು ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳ ಬಗ್ಗೆ ಉತ್ತಮ ಸುದ್ದಿ ಕೇಳಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಸಂಪೂರ್ಣ ಮಾಹಿತಿ ಪಡೆದು ಮಾತ್ರ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅವುಗಳನ್ನು ಪ್ರೀತಿಯಿಂದ ಬಗೆಹರಿಸಬಹುದು. ನೀವು ಮಾತಿನಲ್ಲಿ ತಾಳ್ಮೆ ಮತ್ತು ಗೌರವ ಇದ್ದರೆ ದೊಡ್ಡ ಸಮಸ್ಯೆಗಳು ಕೂಡ ಸಣ್ಣದಾಗಬಹುದು. ಆರೋಗ್ಯದ ಕಡೆಗೂ ಕೂಡ ನಿರ್ಲಕ್ಷ್ಯ ಬೇಡ. ದೇಹಕ್ಕೆ ವಿಶ್ರಾಂತಿ ಮತ್ತು ಮನಸ್ಸಿಗೆ ಶಾಂತಿ ಎರಡೂ ಕೂಡ ಮುಖ್ಯವಾಗಿರುತ್ತೆ, ಅಗತ್ಯವಾಗಿರುತ್ತೆ. ಸರಿಯಾದ ಆಹಾರ, ಸಮರ್ಪಕ ನಿದ್ದೆ ಮತ್ತು ಸಕಾರಾತ್ಮಕ ಚಿಂತನೆಗಳು ನಿಮ್ಮ ದಿನಗಳನ್ನು ಉತ್ತಮಗೊಳಿಸಬಹುದು. ಮಿಥುನ ರಾಶಿಯವರೇ, ಈ 3 ದಿನಗಳನ್ನು ನಿಮ್ಮ ಜೀವನದ ಹೊಸ ಆರಂಭದ ಅವಕಾಶವಾಗಿ ನೋಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಯಾರ ಮಾತಿಗೂ ಹೆದರದೆ, ಆದರೆ ಯಾರಿಗೂ ನೋವು ಕೊಡದೆ ನಿಮ್ಮ ಗುರಿಯ ಕಡೆ ಮುಂದೆ ಸಾಗಿರಿ. ನಿಮ್ಮ ಪರಿಶ್ರಮ, ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ತಾಳ್ಮೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಈಗ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಕಾರಣ ಇದೆ. ನೀವು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ನೀವು ಎಷ್ಟೇ ಒಳ್ಳೆಯ ಮನಸ್ಸಿನಿಂದ ಎಲ್ಲರಿಗೂ ಸಹಾಯ ಮಾಡಿದರೂ ಕೂಡ ಕೆಲವರು ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಅದಕ್ಕಾಗಿ ನಿಮ್ಮ ಸ್ವಭಾವವನ್ನು ಬದಲಾಯಿಸುವ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಬದಲಾಗಿ ಯಾರನ್ನು ಎಷ್ಟು ನಂಬಬೇಕು ಎಂಬುದನ್ನು ಕಲಿಯುವ ಸಮಯ ಇದು. ಜುಲೈ 31-1-2 ಈ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯಬಹುದು. ಅವು ನಿಮ್ಮ ಕಣ್ಣುಗಳನ್ನು ತೆರೆಸುವ ಅನುಭವ ಆಗಬಹುದು. ಆದರೆ ಯಾವುದೇ ಘಟನೆಯನ್ನು ಭಯದ ದೃಷ್ಟಿಯಿಂದ ನೋಡದೆ ಜೀವನದ ಪಾಠವಾಗಿ ಸ್ವೀಕಾರ ಮಾಡಿ. ಈ ದಿನಗಳಲ್ಲಿ ನಿಮ್ಮ ಮನಸ್ಸು ಕೆಲವು ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸ್ತಾ ಇರ್ಬೋದು. ಕಳೆದ ದಿನಗಳಲ್ಲಿ ಮಾಡಿದ ಕೆಲವು ನಿರ್ಧಾರಗಳನ್ನು ನೆನಪಿಸಿಕೊಂಡು ಬೇಸರ ಆಗ್ಬೋದು. ಆದರೆ ಹೋದ ಸಮಯವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಬರುವ ಸಮಯವನ್ನು ಉತ್ತಮಗೊಳಿಸುವ ಅವಕಾಶ ಮಾತ್ರ ನಿಮ್ಮ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಹಳೆಯ ನೋವನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಹೊಸ ಗುರಿಯ ಕಡೆಗೆ ಗಮನ ಹರಿಸಿ. ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಸಂಪತ್ತು. ಸಂಬಂಧಗಳ ವಿಷಯದಲ್ಲಿ ಒಂದು ಮಹತ್ವದ ಬದಲಾವಣೆ ಕಾಣಬಹುದು. ಬಹಳ ದಿನಗಳಿಂದ ನಿಮ್ಮೊಂದಿಗೆ ದೂರವಾಗಿದ್ದ ವ್ಯಕ್ತಿ ಮತ್ತೆ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಇನ್ನೊಂದರೆ ಯಾವಾಗಲೂ ಕೂಡ ನಿಮ್ಮ ಹತ್ತಿರ ಇದ್ದಂತೆ ಕಾಣುತ್ತಿದ್ದ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶ ನಿಮಗೆ ಅರ್ಥ ಆಗಬಹುದು. ಆದರೆ ಕೇವಲ ಅನುಮಾನ ಅಥವಾ ವದಂತಿಯ ಆಧಾರದ ಮೇಲೆ ಯಾವುದೇ ಸಂಬಂಧವನ್ನು ಮುರಿಬೇಡಿ. ನೇರವಾಗಿ ಮಾತನಾಡಿ, ಸತ್ಯವನ್ನು ತಿಳಿದುಕೊಂಡು ನಂತರನೇ ನಿರ್ಧಾರ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಕಷ್ಟದಂತೆ ಕಂಡರೂ ಕೂಡ ಅದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಯೋಜನೆಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ದಾಖಲೆ ಅಥವಾ ಹಣಕಾಸಿನ ವ್ಯವಹಾರವನ್ನು ಪರಿಶೀಲನೆ ಮಾಡದೆ ಒಪ್ಪಿಕೊಳ್ಳಬೇಡಿ.
ಹಣಕಾಸಿನ ವಿಷಯದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿರುವ ಹೊಸ ಆದಾಯದ ಮಾರ್ಗ ಈಗ ನಿಧಾನವಾಗಿ ತೆರೆಯುವ ಸಾಧ್ಯತೆ ಇದೆ. ಆದರೆ ಯಶಸ್ಸು ಒಂದೇ ದಿನದಲ್ಲಿ ಬರೋದಿಲ್ಲ. ನಿರಂತರ ಪ್ರಯತ್ನವೇ ದೊಡ್ಡ ಫಲವನ್ನು ನೀಡುತ್ತೆ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರೋದಿಲ್ಲ. ಕುಟುಂಬದಲ್ಲಿ ವಿಷಯದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ನಿಮ್ಮ ಒಂದು ಸಣ್ಣ ನಿರ್ಧಾರ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ಆದ್ದರಿಂದ ತಾಳ್ಮೆಯಿಂದ ಮಾತನಾಡಿ ಮತ್ತು ಎಲ್ಲರ ಅಭಿಪ್ರಾಯವನ್ನು ಗೌರವಿಸಿ. ಹಿರಿಯರ ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ಆಗಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ. ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಇಷ್ಟದ ಕೆಲಸಕ್ಕೆ ಮೀಸಲಿಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಯಾವುದೇ ಸವಾಲನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಮಿಥುನ ರಾಶಿಯವರೇ, ಈ 3 ದಿನಗಳು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ನಿಮ್ಮೊಳಗಿನ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿವೆ. ಪ್ರಯತ್ನವೇ ದೊಡ್ಡ ಫಲವನ್ನು ನೀಡುತ್ತೆ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರೋದಿಲ್ಲ. ಕುಟುಂಬದಲ್ಲಿ ವಿಷಯದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ನಿಮ್ಮ ಒಂದು ಸಣ್ಣ ನಿರ್ಧಾರ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ಆದ್ದರಿಂದ ತಾಳ್ಮೆಯಿಂದ ಮಾತನಾಡಿ ಮತ್ತು ಎಲ್ಲರ ಅಭಿಪ್ರಾಯವನ್ನು ಗೌರವಿಸಿ. ಹಿರಿಯರ ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ಆಗಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ. ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಇಷ್ಟದ ಕೆಲಸಕ್ಕೆ ಮೀಸಲಿಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಯಾವುದೇ ಸವಾಲನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಮಿಥುನ ರಾಶಿಯವರೇ, ಈ 3 ದಿನಗಳು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ನಿಮ್ಮೊಳಗಿನ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿವೆ. ಪ್ರಯತ್ನವೇ ದೊಡ್ಡ ಫಲವನ್ನು ನೀಡುತ್ತೆ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರೋದಿಲ್ಲ. ಕುಟುಂಬದಲ್ಲಿ ವಿಷಯದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ನಿಮ್ಮ ಒಂದು ಸಣ್ಣ ನಿರ್ಧಾರ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ಆದ್ದರಿಂದ ತಾಳ್ಮೆಯಿಂದ ಮಾತನಾಡಿ ಮತ್ತು ಎಲ್ಲರ ಅಭಿಪ್ರಾಯವನ್ನು ಗೌರವಿಸಿ. ಹಿರಿಯರ ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ಆಗಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ. ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಇಷ್ಟದ ಕೆಲಸಕ್ಕೆ ಮೀಸಲಿಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಯಾವುದೇ ಸವಾಲನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಮಿಥುನ ರಾಶಿಯವರೇ, ಈ 3 ದಿನಗಳು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ನಿಮ್ಮೊಳಗಿನ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿವೆ.